ಇವತ್ತು ಮಾನ್ವಿ ಕಲ್ಮಠದ ಗಾರ್ಗೆ ಜಾತ್ರಾ ಮಹೋತ್ಸವದ ತನ್ನಿಮಿತ್ತವಾಗಿ ಏರ್ಪಟ್ಟಂತಹ ಜಿಲ್ಲಾ ರೈತ ಸಮಾವೇಶ ಬಹಳ ವಿಶೇಷ, ವಿನೂತನ, ವಿಶಿಷ್ಟ ಹಾಗೂ ವೈವಿಧ್ಯಮಯವಾಗಿ ಈ ಒಂದು ಕಾರ್ಯಕ್ರಮ ಏರ್ಪಟ್ಟಿದೆ. ಈ ಒಂದು ಕಾರ್ಯಕ್ರಮವನ್ನು ಏರ್ಪಡಿಸಿದ್ದು ಬಹಳ ಖುಷಿ ಮತ್ತು ಹೆಮ್ಮೆಯ ವಿಚಾರ. ಸಮಯದ ಅಭಾವ, ನಾವು ಹೆಚ್ಚೇನು ಮಾತನಾಡುವುದಿಲ್ಲ. ಇವಾಗ ನಾವು ಜ್ಯೋತಿ ಬೆಳಗಿಸುವಂಥ ಸಂದರ್ಭದಲ್ಲಿ ನಮ್ಮ ರಾಷ್ಟ್ರಕವಿ ಕುವೆಂಪು ಅವರ ಏನು ಉಳುವ ಯೋಗಿಯ ನೋಡಲ್ಲಿ ಅನ್ನೋ ಸಾಹಿತ್ಯ ಕೇಳಿದ್ವಿ. ಹೇಳಿದಲ್ಲ, ಫಲವನ್ನು ಬಯಸದ ಸೇವೆಯ ಮಾಡುವ ಕರ್ಮವೇ ಇಹಪರ ಸಾಧನವು, ಕರ್ಮವೇ ಇಹಪರ ಸಾಧನವು, ಕಷ್ಟದೊಳಗೆ ಅನ್ನವ ನೀಡುವ ತ್ಯಾಗಿ, ಸೃಷ್ಟಿ ನಿಯಮದೊಳಗೆ ಇವನೇ ಭೋಗಿ. ಮುಂದೆ ಅವ್ರದ್ದು ಹೇಳ್ತಾರೆ ಏನಪ್ಪ ಅಂತಂದರೆ, ರಾಜ್ಯಗಳು ಉದಿಸಲಿ ರಾಜ್ಯಗಳಲ್ಲಿ ಬೀಳಲಿ, ಹಾರಲ್ಲಿ ಗದ್ದುಗೆ ಮುಕುಟಗಳು. ಅಂದರೆ ಹೇಳೋ ಅಷ್ಟೇ ಏನಪ್ಪ ಅಂತಂದರೆ, ರಾಜ್ಯಗಳು ಉದಿಸಲಿ ರಾಜ್ಯಗಳ ಅಳಿಯಲಿ, ಹಾರಲಿ ಗದ್ದುಗೆ ಮುಕುಟಗಳು, ಮುತ್ತಿಗೆ ಹಾಕಲಿ ಸೈನಿಕರಿಗೆಲ್ಲ, ಬಿತ್ತುಳುವುದೇನೋ ಬಿಡುವುದೇ ಇಲ್ಲ ಅಂತಂದರೆ, ಇವತ್ತು ನೀವೆಲ್ಲ ಕೊರೋನಾ ಸಂದರ್ಭದಲ್ಲಿ ನೋಡಿರ್ಬೋದು. ಇವತ್ತು ಎಲ್ಲರೂ ಕೂಡ ಸುಮ್ಮನೆ ಕೂತ್ರೂ ಕೂಡ ರೈತ ಸುಮ್ಮನೆ ಕೊಡೋದಂತಹ ಪ್ರಸಂಗ. ಯಾಕಂತಂದರೆ ರೈತ ಬಿಕ್ಕದಿದ್ದರೆ ಉತ್ತದಿದ್ದರೆ ಒಕ್ಕದಿದ್ದರೆ ಬಿಕ್ಕುವುದು ಜಗವೆಲ್ಲ ಅನ್ನೋ ಒಂದು ಮಾತಿದೆ. ಹಾಗಾಗಿ ಇವತ್ತು ರೈತರು ಮಾಡುವಂಥ ಕೆಲಸ ರೈತರು ಮಾಡದೆ ಹೋದರೆ ಇವತ್ತಿನ ಪರಿಸ್ಥಿತಿ ಎಲ್ಲರಿಗೂ ಕಠಿಣವಾಗುತ್ತೆ. ಹಾಗಾಗಿ ಒಟ್ಟಾರೆ ಮುಂದೆ ಹೇಳ್ತಾರೆ, ನೇಗಿಲ ಕುಲದೊಳಗೆ ಅಡಗಿದೆ ಕರ್ಮ, ನೇಗಿಲ ಮೇಲೆಯೇ ನಿಂತಿದೆ ಧರ್ಮ ಅಂತ. ಇವತ್ತು ನಮಗೆ ಧರ್ಮ ಜಾತಿಗಳು ನಮಗೆ, ಆದರೆ ಇವತ್ತು ಕೃಷಿಗಾಗಲಿ ಅಥವಾ ಉಳುಮೆಗಾಗಲಿ ಯಾವುದೇ ಧರ್ಮ ಅಥವಾ ಜಾತಿಗಳಿಲ್ಲ. ನಮಗೆಲ್ಲ ಬಹಳ ಖುಷಿ ಮತ್ತು ಹೆಮ್ಮೆಯ ವಿಚಾರ ಏನಪ್ಪ ಅಂತಂದ್ರೆ, ಮೊಟ್ಟ ಮೊದಲ ಕೃಷಿ ಪುಸ್ತಕ ಹೊರಬಂದಿದ್ದು ಎಲ್ಲಪ್ಪ ಅಂತಂದ್ರೆ ನಮ್ಮ ಸಂತ್ಯಾಕೆಲೂರರ ಘನಮಠದ ಮಹಾಶಿಗಳು ನೀಡಿದಂತಹ ಕೃಷಿ ದೀಪಿಕೆನೇ ಮೊಟ್ಟ ಮೊದಲ ಏನಪ್ಪ ಅಂತಂದ್ರೆ ಕೃಷಿಯನ್ನು ಆಧಾರಿತವಾಗಿಟ್ಟುಕೊಂಡಂತಹ ಮೊದಲ ಪುಸ್ತಕ. ಈಗಲ್ಲ, ಸುಮಾರು ವರ್ಷಗಳ ಹಿಂದೆ ರೈತರನ್ನು ಕುರಿತು ಬಂದಂತಹ ಒಂದು ಪತ್ರಿಕೆ. ಒಟ್ಟಾರೆ ಹೇಳೋದಿಷ್ಟೇ, ರೈತರು ಎರಡು ವಿಚಾರಗಳನ್ನು ನೆನ್ಪಿಟ್ಕೊಳ್ಬೇಕು: ಅಪ್ಡೇಟ್ ಯುವರ್ ಸೆಲ್ಫ್ ಆ್ಯಂಡ್ ಅಡಾಪ್ಟ್ ಟೆಕ್ನಾಲಜಿ. ಈ ಎರಡನ್ನು ನೀವು ಸರಿಯಾಗಿ ಅನುಸರಿಸ್ಕೊಂಡ್ರೆ ನಮ್ಮ ಉದ್ಘಾಟಕರು ಹೇಳಿದ ಮಾತಿನಂತಹ ಎಲ್ಲವನ್ನು ನೀವು ಪಡೆದುಕೊಳ್ಳೋಕೆ ಸಾಧ್ಯ ಆಗುತ್ತೆ. ಸುಮ್ಮನೆ ಒಂದೇ ಒಂದು ಉದಾಹರಣೆ ಹೇಳ್ತೀನಿ. ಇತ್ತೀಚೆಗೆ ಬಹಳ ಟೆಕ್ನಾಲಜಿ ಎಲ್ಲ ಥರದ ಫೋನುಗಳು ಬಂದವು. ಸುಮಾರು 20 ವರ್ಷಗಳಿಂದ ನೋಕಿಯಾ ಅಂತ ಒಂದು ಫೋನ್ ಇತ್ತು, ನಿಮಗೆಲ್ಲ ಗೊತ್ತೈತಿ. ನೋಕಿಯಾ ಕಂಪ್ನಿ ಇತ್ತೀಚಿನ ದಿನಗಳಲ್ಲಿ ಇದು ಕಾಣೆಯಾಗಿದೆ. ಯಾಕೆ ಕಾಣೆಯಾಗಿದೆ ಅಂತಂತಹ ಅವರವರೇ ಕುಂತು ಅನಲೈಸ್ ಮಾಡ್ಕೋತಾರೆ. ಏನು ಅನಲೈಸ್ ಮಾಡ್ಕೋತಾರ ಅವರು ಅವಾಗ ಹೇಳ್ತಾರಂತ, ನಾವು ಇವತ್ತು ಸಮಾಜದಲ್ಲಿ ಯಾಕೆ ಬಿದ್ದಿದ್ದೀವಿ ಅಥವಾ ಯಾಕೆ ಸಂಪೂರ್ಣವಾಗಿ ನಾಶವಾಗಿದ್ದೀವಿ ಅಂತಂದರೆ ನಾವು ನಮ್ಮ ಸೆಲ್ಫನ್ನು ಅಪ್ಡೇಟ್ ಮಾಡ್ಕೊಳ್ಳಿಲ್ಲ ಅಂತ. ಹಂಗೆ ಇವತ್ತು ರೈತರು ಬಹಳ ಜನ, ರೈತಾಪಿ ಕೆಲಸದಲ್ಲಿ ಎಷ್ಟೇ ಕೆಲಸ ಕಾಯಕವನ್ನು ಮಾಡಿದರೂ ಕೂಡ ನನಗೆ ಸರಿಯಾಗಿ ಕೈಗೆ ಏನು ದಕ್ತಾ ಇಲ್ಲ, ಫಸಲು ಸಿಗ್ತಾ ಇಲ್ಲ ಅಂತಂದರೆ ನೀವೇನೋ ಅಪ್ಡೇಟ್ ಆಗಿಲ್ಲ ಅನ್ನೋ ಒಂದು ಕಾರಣ. ಅಂತಹ ನಿಮ್ಮ ಎಡರು ತೊಡರುಗಳನ್ನು ನಿವಾರಿಸುವಂತಹ ಪ್ರಮುಖ ವೇದಿಕೆ ಇಂತಹ ವೇದಿಕೆಗಳು. ಇದನ್ನು ಸದುಪಯೋಗಪಡಿಸಿಕೊಂಡಾಗ ಮಾತ್ರ ಇದರ ಸಂಪೂರ್ಣ ಸಾಧ್ಯತೆ ಲಭ್ಯತೆ ನಿಮ್ಗೆ ದೊರಕುತ್ತೆ. ಇವತ್ತು ಯಾರು ನಾವು ಕೃಷಿಯಲ್ಲಿ ಹಿಂದುಳಿದೀವಿ ಅಂತ ಅನ್ನೋರಿದ್ರು, ಇವತ್ತು ಹೇಳಿದರು ಅನೇಕರು ನಾವು ಸಾಧಕರನ್ನು ಗುರುತಿಸ್ತೀವಿ. ಸಾಧಕರನ್ನು ಕೃಷಿಯಲ್ಲಿ ಗುರುತಿಸಿ ಅವ್ರನ್ನ ತೋರಿಸ್ಪಡಿಸೋದು ಕೆಲಸ ಏನಪ್ಪ ಅಂತಂದ್ರೆ ಅಳಿದುಳಿದ ರೈತರಿಗೂ ಅದು ಮಾದರಿ ಆಗಲಿ ಅಂತ. ಏನಪ್ಪ ಅಂತಂದರೆ, ಇವತ್ತು ನಾವು ಏನೇ ಓದಿದ್ರು ಏನೋ ಒಂದು ಕೆಲಸ ಮಾಡಬಹುದು, ಆದರೆ ಪುಣ್ಯ ಮಾಡಿದ್ರೆ ಮಾತ್ರ ಸಾಧ್ಯ ರೈತ ಆಗಾಕ. ಹಾಗಾಗಿ ಬಹಳ ಜನ ಏನು ಅನ್ಕೋತಾರೆ ಅಂತಂದ್ರೆ, ಹಳ್ಳಿ ಕಡೆ ಒಂದು ಮಾತೈತಿ, ಅವ್ನು ಓದಲಿಲ್ಲ ಅಂತಂದ್ರೆ ಅವ್ನು ಕೆಲಸಕ್ಕೆ ಹಚ್ಚಿಬಿಡು, ಹೊಲಕ್ಕೆ ಕಳಿಸ್ಬಿಡು, ರೈತ ಆಗಲಿಬಿಡು ಅಂತ. ಹಾಗಲ್ಲ, ಇವತ್ತು ರೈತರು ಅದಾರ ಅಂತಂದ್ರೆ ನಿಜವಾದ ಬುದ್ಧಿವಂತ ಯಾರಪ್ಪ ಅಂತಂದ್ರೆ, ಇವತ್ತು ದಡ್ರು ಅದು ಇದು ಏನೋ ಬೇರೆ ಕೆಲಸ ಮಾಡ್ಬೋದು, ನಿಜವಾದ ಜಾಣ ಮಾತ್ರ ರೈತಾಪಿ ಕೆಲಸ ಮಾಡೋಕ್ಕೆ ಸಾಧ್ಯ ಅನ್ನೋದು ನೀವೆಲ್ಲ ಮರಿಬಾರ್ದು. ಸ್ವಲ್ಪ ಇಳಿದು ಹಿಂದುಳಿದೇವಿ, ನಮ್ಗೆ ಫಸಲು ಹತ್ತಾ ಇಲ್ಲ, ರೈತಾಪಿ ಜೀವನದಲ್ಲಿ ಸ್ವಲ್ಪ ಕಷ್ಟ ಸಾಧ್ಯತೆಗಳು ಐತಿ ಅನ್ನೋರು ಅಂಥವರಿಗೆ ಇಂತಹ ವೇದಿಕೆಗಳನ್ನು ನೀವೆಷ್ಟು ಇದನ್ನು ಅರ್ಥಪೂರ್ಣವಾಗಿ ಬಳಸ್ಕೊಳ್ತೀರ ಅನ್ನೋದು ನಿಮಗೆ ಬಿಟ್ಟಿದ್ದು. ಹಾಗಾಗಿ ಹೇಳಿದಂತಹ ಎಲ್ಲ ವಿಷಯಗಳನ್ನು, ಹೇಳುವಂತಹ ಎಲ್ಲ ವಿಷಯಗಳನ್ನು, ಅವರು ಮಾಡುವಂತಹ ಮಾರ್ಗದರ್ಶನವನ್ನು ಅತ್ಯಂತ ಸದ್ವಿನಿಯೋಗ ನೀವು ಮಾಡಿಕೊಂಡಿದ್ದಾದಲ್ಲಿ ನೀವೊಂದು ಯಶಸ್ವಿ ಜೀವನವನ್ನು ಕಾಣಬಹುದು. ಅವ್ರು ಹೇಳ್ತಾ ಇದ್ರು ಏನಪ್ಪ ಅಂತಂದ್ರೆ, ಪ್ರತಿ ತಿಂಗಳು ನಾವು ಒಬ್ಬೊಬ್ಬರು ರೈತರ ಭಾವಚಿತ್ರವನ್ನು, ಅವರ ಹಿಸ್ಟ್ರಿಯನ್ನು ನಾವು ಇಡ್ತೇವೆ ಅಂತ. ಮುಂಬರುವ ದಿನಗಳಲ್ಲಿ ನಿಮ್ಮೆಲ್ಲರದು ಕೂಡ ಅಲ್ಲಿ ರೈತರ ಭಾವಚಿತ್ರ ಇತಿಹಾಸ ಆಗಲಿ ಅನ್ನೋದನ್ನು ನಾವಾದರೂ ಕೂಡ ಭಾವಿಸ್ತಾ, ಸಮಯದ ಅಭಾವ, ಸುಮಾರು ಇಬ್ಬರಲ್ಲ ಇನ್ನೂ ರೈತಗೋಷ್ಠಿಯಿಂದ ಹಿಡ್ಕೊಂಡು ಎಲ್ಲರೂ ಮಾತನಾಡೋದಾಗ, ಹಾಗಾಗಿ ನಾವು ಸಮಯಕ್ಕೆ ಮಹತ್ವವನ್ನು ಕೊಟ್ಟು ಈ ಒಂದು ಮುಂದಿನ ಕಾರ್ಯಕ್ರಮಕ್ಕೆ ನಾವು ಅನುವು ಮಾಡಿಕೊಡ್ತೀವಿ. ಮತ್ತೊಮ್ಮೆ ಎಲ್ಲರಿಗೂ ರುದ್ರೇಶ ಕುಮಾರೇಶ ಮಹಾಂತೇಶ ಸದಾಕಾಲ ಒಳ್ಳೆಯದು ಮಾಡಲಿ. ಮತ್ತೊಮ್ಮೆ ಎಲ್ಲರಿಗೂ ಶರಣಾರ್ಥಿಗಳು.